ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜಿಲಾಬಿ ಮೀನಲ್ಲಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಮೀನು ತೊಗೊಂಬಂದಿದ್ರು, ಅದರಿಂದ ನಾನು ಈ ಥರ ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಐಟಮ್ಸು ಸಹ ಜಾಸ್ತಿ ಬೇಕಾಗಿಲ್ಲ, ಮೂರು ಐಟಮ್ಸ್ ಇದ್ದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅರ್ಧ ಕೆ ಜಿ ಜಾಸ್ತಿ ಬರ್ತದೆ. ಒಂದೊಂದು ಇದೊಂದೇ ಸಾಂಬಾರು. ಒಂದು ಕೆ ಜಿಗೆ ಎರಡು. ಒಂದು ಕೆ ಜಿಗೆ ಎರಡು. ಎರಡು ಒಂದು ದೇವಸ್ಥಾನ ಹಾಕ್ತೀನಿ. ಕರೆಕ್ಟಾಗಿ ಅವು 6 ಒಂದು ಕೆ ಜಿ ಎರಡು ಬಂದವು. 3 4 ಸಿದ್ದೊಂದು ಹೊತ್ಕೊಂಡು ಹೋಗ್ಬಿಡ್ತಾಳೆ ಬಾಯಲ್ಲಿ ಅದು ಹಾಕ್ತೀನಿ. ಬಾಯಲ್ಲಿ ಇಲ್ಲಿ ಕೊಡುವಂತ ಬೇಯಿಸ್ತೀನಿ ಅಂತ ಹೋಗಿ ಮುಳ್ಳ. ಫ್ರೆಂಡ್ಸ್, ಹಾಗೇ ನಮ್ಮ ಯಜಮಾನ್ರು ಮತ್ತು ನಮ್ಮ ಅಪ್ಪ ಇಬ್ಬರೂ ಸಹ ಸೇರಿ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಜಿಲಾಬಿ ಮೀನು ನಾನು ಸ್ವಲ್ಪ ದಪ್ಪ ಮೀನು ತೊಗೊಂಬನ್ನಿ ಅಂತ ಹೇಳಿದ್ದೆ, ಆದರೆ ಅವರು ಜಿಲಾಬಿ ಮೀನು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಜಿಲಾಬಿ ಮೀನು ತೊಗೊಂಬಂದಿದ್ರು. ಈಗ ಇಬ್ಬರೂ ಸಹ ಸೇರಿ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಹಾಗೆ ಮೀನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ನಾನಿವಾಗ ತವಾ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಆ ತವಾ ಫ್ರೈ ಮಾಡೋದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಇವಾಗ ಅಚ್ಚ ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ನಾವು ಅಚ್ಚ ಖಾರದ ಪುಡಿನ ಹಾಕೋಬೇಕು. ಹಾಗೆಯೇ ಇವಾಗ ನಿಂಬೆಹಣ್ಣು, ಈಗ ನಿಂಬೆಹಣ್ಣಿನ ರಸನೂ ಸಹ ಹಿಂಡ್ತಾ ಇದ್ದೀನಿ. ನಾನು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಮೀನಿಗೆಲ್ಲ ಇಳ್ಕೋಬೇಕು. ಹಾಗಾಗಿ ನಾನು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈಗ ತವಾ ಫ್ರೈ ಬೇಯಿಸೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಹಂಚು ಸಹ ಕಾದಿದೆ, ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ತವಾನು ಸಹ ಕಾದಿದೆ. ಹಾಗೆಯೇ ಇವಾಗ ಒಂದೊಂದಾಗಿ ನಾನು ಹಂಚ್ ಮೇಲೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಇವಾಗ ಮೀನಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಹಾಕ್ಬಿಟ್ಟು ಮತ್ತೆ ರಿವರ್ಸ್ ಆಗಿ ಅದನ್ನ ಸಿಕ್ಬಿಟ್ಟು ಹಾಕಬೇಕು.
ಏನು ಹೋಗ